ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳುವುದಕ್ಕೆ ಮುಂದಾಗ್ತಾ ಇದೆ. ನಾನು ಆವಾಗಲೇ ಹೇಳ್ತಾ ಇದ್ದ ಹಾಗೆ ಒಪೆಕ್ನಿಂದ UAE ಮೇ 1ನೇ ತಾರೀಕಿನಿಂದ ಹೊರಗಡೆ ಬಂದಿದೆ. ಸೌದಿ ಅರೇಬಿಯಾ ಮತ್ತು UAEಯ ನಡುವೆ ಕಿತ್ತಾಟಗಳಿತ್ತು. UAEಯ ತೈಲ ಉತ್ಪಾದನೆಗೆ ಬ್ರೇಕ್ ಹಾಕುವ ಪ್ರಯತ್ನವನ್ನು ಸೌದಿ ಅರೇಬಿಯಾ ಮಾಡ್ತಾ ಇತ್ತು. ನಮಗೆ 50 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ಉತ್ಪಾದನೆಗೆ ಅವಕಾಶ ಇದ್ದರೆ ಕೇವಲ 32 ಲಕ್ಷ ಕಚ್ಚಾ ತೈಲ ಉತ್ಪಾದನೆಗೆ ಸೌದಿ ಅರೇಬಿಯಾ ಕೊಡ್ತಾ ಇತ್ತು. ಆ ಮುಖಾಂತರ ಸೌದಿ ಅರೇಬಿಯಾ ತೈಲ ಮಾರುಕಟ್ಟೆಯ ದರವನ್ನು ನಿರ್ಣಯ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇದನ್ನು ಖಂಡಿಸಿ ಇವತ್ತು UAE ಹೊರಗಡೆ ಬಂತು. ಹಾಗಾದರೆ ವಾಟ್ ನೆಕ್ಸ್ಟ್? ಹಾರ್ಮುಜ್ನಲ್ಲಿ ದಿಗ್ಬಂಧನಗಳಾಗ್ತಾ ಇದೆ. ಹಾರ್ಮುಜ್ನಲ್ಲಿ ಇರಾನ್ನ ಹಿಡಿತಾ ಇದೆ. ಅಮೆರಿಕ ಪೈಪೋಟಿಯನ್ನು ನಡೆಸ್ತಾ ಇದೆ. ಅನೇಕ ದಿನಗಳಿಂದ ಹಡಗುಗಳು ಹೋಗದೆ ಅಲ್ಲಿಯೇ ಸಂಚಾರ ಮಾಡ್ತಾ ಇರುವಂತಹ ಈ ಪರಿಸ್ಥಿತಿಯಲ್ಲಿ UAE ಒಂದು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದೆ. ಏನದು ಪರ್ಯಾಯ ಮಾರ್ಗ ಅಂತ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ವೆಸ್ಟ್ ಈಸ್ಟ್ ಪೈಪ್ಲೈನ್ ಯೋಜನೆ ಅಂತ. ವೆಸ್ಟ್ ಈಸ್ಟ್ ಪೈಪ್ಲೈನ್ ಯೋಜನೆ ಏನಿದೆ? ಹಾಗಾದರೆ ತೈಲ ರಫ್ತನ್ನು ವಿಸ್ತರಣೆ ಮಾಡೋದಕ್ಕೆ ಮತ್ತು ಸುಗಮಗೊಳಿಸೋದಕ್ಕೆ UAE ಮಾಡ್ತಾ ಇರುವಂಥ ಒಂದು ಯೋಜನೆ ಇದು. ತನ್ನ ತೈಲ ರಫ್ತ ಅಂದರೆ ಬೇರೆ ದೇಶಗಳಿಗೆ ಹೋಗಬೇಕು, ಅದಕ್ಕಾಗಿ ಇವರು ಮಾಡ್ತಾ ಇರುವಂಥ ಒಂದು ಯೋಜನೆ. UAEಯ ಪ್ರಮುಖ ತೈಲ ಉತ್ಪಾದನಾ ಕೇಂದ್ರವಾದಂಥ ಅಬ್ಶಾನ್ನಿಂದ ಆರಂಭ ಆಗುತ್ತೆ. ಇದು ಒಮಾನ್ ಕೊಲ್ಲಿಯ ತೀರದಲ್ಲಿರುವ ಹುಜೈರಾ ಬಂದರವನ್ನು ಇದು ತಲುಪುತ್ತೆ. ಏನಿದು ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ಅಬುದಾಬಿಯ ಅಬ್ಶಾನ್ ತೈಲ ಕ್ಷೇತ್ರದಿಂದ ಹುಜೈರಾ ಬಂದರಿಗೆ ತೈಲ ಸಾಗಾಟ ಮಾಡುವಂಥ ಯೋಜನೆ. ನೀವು ನೋಡಿ, ಹಾರ್ಮುಜ್ ಜಲಸಂಧಿಯನ್ನು ಬೈಪಾಸ್ ಮಾಡಿ ಇವರು ಬರ್ತಾರೆ. ಹೆಂಗೆ ಬೈಪಾಸ್ ಮಾಡ್ತಾರೆ ಅನ್ನೋದನ್ನು, ಅಬುದಾಬಿಯ ಮರುಭೂಮಿಯಿಂದ ಕರಾವಳಿಯ ಪುಜೈರಾ ಬಂದರು ಅಂತ ಏನಿದೆ, ಅಲ್ಲಿಂದ ಒಂದು 300-400 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥ ಒಂದು ಪ್ರದೇಶ ಇದು. UAE ತನ್ನ ಕಚ್ಚಾ ತೈಲನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಿತ್ತಲ್ಲ, ಇದೆಲ್ಲವೂ ಕೂಡ ಹಾರ್ಮುಜ್ ಜಲಸಂಧಿಯ ಮಾರ್ಗದ ಮುಖಾಂತರವೇ ಹೋಗಬೇಕಾಗಿತ್ತು. ಆದರೆ ಇವತ್ತೇನು ಮಾಡಿದ್ರು ಅವರು, ನಮಗೆ ಅದು ಬೇಡವೇ ಬೇಡ, ಅದರ ಸವಾಸವೇ ಬೇಡ ಅಂತ ಹೇಳಿ ಒಂದು ಪೈಪ್ಲೈನ್ ಮಾಡೋ ಯೋಜನೆಯನ್ನು ಯಾವಾಗಿಂದ ಶುರು ಮಾಡಿದ್ದಾರೆ? 2012ರಿಂದ ಶುರು ಮಾಡಿದ್ದಾರೆ. ಯಾವಾಗ ಒಪೆಕ್ನಿಂದ ಇದೀಗ UAE ಹೊರಗಡೆ ಬಂದಿದೆ, ಇದೀಗ ಅದನ್ನು 2027ರಲ್ಲಿ ಮುಗಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಏನು ಲಾಭ ಆಗುತ್ತೆ UAEಗೆ? ಪ್ರತಿನಿತ್ಯ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, 40 ಲಕ್ಷ ಕಚ್ಚಾ ತೈಲದ ಬ್ಯಾರೆಲ್ಗಳನ್ನು ಇವರು ರಫ್ತು ಮಾಡಬಹುದು. 40 ಲಕ್ಷ ಕಚ್ಚಾ ತೈಲದ ಬ್ಯಾರೆಲ್ಗಳನ್ನು ಇವರು ರಫ್ತು ಮಾಡಬಹುದು. ಈ ಕಾರಣಕ್ಕಾಗಿ ಒಂದು ಒಪೆಕ್ನಿಂದ ಹೊರಗಡೆ ಬಂದಿರೋದು, ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರುವಂಥ ಬಿಕ್ಕಟ್ಟು, ಇರಾನ್ನ ಹಿಡಿತ. ಒಂದು ಕಡೆ ಒಪೆಕ್ನಲ್ಲಿ ಸೌದಿ ಅರೇಬಿಯಾ ಹೇಳದಂತೆ UAE ಕೇಳಬೇಕಾದಂಥ ಪರಿಸ್ಥಿತಿ ಇತ್ತು. ಇವತ್ತು ಅವರಿಗೆ ಸ್ವತಂತ್ರ ಸಿಕ್ಕಿದೆ. ಈ ಕಾರಣಕ್ಕಾಗಿ ಅದರಿಂದ ಹೊರಗಡೆ ಬಂದು ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು 2027ಕ್ಕೆ ಮುಕ್ತಾಯ ಆಗುತ್ತೆ ಅಂತ. ಭಾರತ ಮತ್ತು UAEಯ 30 ಮಿಲಿಯನ್ ಬ್ಯಾರೆಲ್ ಒಪ್ಪಂದ ಏನಿದು? ಹಾಗಾದರೆ ಇದರ ಜೊತೆಗೆ ನಾನು ಅವಾಗಲೇ ಹೇಳಿದಾಗೆ ಈ ಈಸ್ಟ್ ವೆಸ್ಟ್ ಪೈಪ್ಲೈನ್ ಏನಿದೆ, ಆ ಯೋಜನೆ ಮುಖಾಂತರ ಹಾರ್ಮುಜ್ ಜಲಸಂಧಿಗೆ ಅವರು ಬಾಯ್ ಹೇಳ್ತಾ ಇದ್ದಾರೆ. ಅದು ಏನಂತ ನೋಡ್ಬಿಡೋಣ. ಹೆಂಗೆ ಹಾರ್ಮುಜ್ ಜಲಸಂಧಿಗೆ ಬಾಯ್ ಹೇಳ್ತಾರೆ ಅವರು? ಹುಜೈರಾ ಬಂದರು ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರಕ್ಕೆ ಅದೊಂದು ಸಂಪರ್ಕವನ್ನು ಹೊಂದಿದೆ. ನೀವು ಹಿಂದೂ ಮಹಾಸಾಗರಕ್ಕೆ ಹೋದರೆ ಏಷ್ಯಾದ ರಾಷ್ಟ್ರಗಳನ್ನು ಸಂಪರ್ಕ ಮಾಡಬಹುದು. ಈ ಏಷ್ಯಾದ ರಾಷ್ಟ್ರಗಳು ಭಾರತ ಆಗಿರ್ಬೋದು, ಚೀನಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ಸಂಪರ್ಕವನ್ನು ಹೊಂದೋ ಪ್ರಯತ್ನಗಳಾಗುತ್ತೆ. ಹೀಗಾಗಿ ಹಾರ್ಮುಜ್ನ ಮೇಲೆ ಅವರ ಹಡಗುಗಳು ಬರೋದಕ್ಕೆ ಅವಕಾಶನೇ ಆಗೋದಿಲ್ಲ. ನಾನು ಅವಾಗ ಹೇಳಿದಾಗ ಅಲ್ಲಿ ಬೈಪಾಸ್ ಮಾಡಿಬಿಡ್ತಾರೆ ಅವರು. ಭಾರತ, ಚೀನಾ ಮತ್ತು ಇತರ ಏಷ್ಯಾದ ದೇಶಗಳನ್ನು ಅವರು ಸಂಪರ್ಕ ಮಾಡ್ತಾರೆ. ಇದರಿಂದ ಅವರ ತೈಲ ರಫ್ತು ಕೂಡ ಜಾಸ್ತಿ ಆಗುತ್ತೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಈ ಹಾರ್ಮುಜನ್ನು ಬಂದ್ ಮಾಡ್ತೀವಿ ಅಂತ ಇರಾನ್ ಅವರು ಬೆದರಿಕೆ ಆಗ್ತಾ ಇದ್ದಾರಲ್ಲ, ಇದಕ್ಕೆ ಒಂದು ಪರ್ಯಾಯವಾಗಿ ಇದನ್ನು ಕಂಡುಕೊಳ್ತಾ ಇರೋದು. ಹುಜೈರಾ ಬಂದರು ಹಾರ್ಮುಜ್ನ ಹೊರಭಾಗದಲ್ಲಿದೆ, ಹಿಂದೂ ಮಹಾಸಾಗರದತ್ತ ಮುಖ ಮಾಡುತ್ತಿದೆ. ಇದರಿಂದ ಏನಾಗುತ್ತೆ, ಭಾರತ, ಚೀನಾ, ಜಪಾನ್ ಎಲ್ಲ ದೇಶಗಳ ಹಡಗುಗಳೇನಿದೆ ಹುಜೈರಾ ಬಂದರಿಗೆ ಬಂದು ತಮ್ಮ ಹಡಗುಗಳಲ್ಲಿ ತೈಲನ್ನು ತುಂಬಿಕೊಂಡು ಹೋಗೋದಕ್ಕೆ ಇದೊಂದು ಅವಕಾಶವನ್ನು ಮಾಡಿಕೊಡುವಂಥ ಬಂದರಾಗುತ್ತೆ. ಇದು ಕೂಡ ಒಂದು. ಮೂರನೇ ಅವಕಾಶ ಏನಿದೆ ಅಂತ ಹೇಳಿದ್ರೆ, ಅವರಿಗೆ ಈ ಇರಾನ್ನವರು ಈ ವಾಣಿಜ್ಯ ಹಡಗುಗಳು ಟೋಲ್ ಕಟ್ಟಬೇಕು, ಇನ್ಸೂರೆನ್ಸ್ ಕಟ್ಟಬೇಕು ಅಂತೆಲ್ಲ ಹೇಳ್ತಿದ್ದಾರಲ್ಲ, ಅದರಿಂದ ಹಣ ಉಳಿತಾಯ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಯಾರಿಗಿದೆ? UAEಗಿದೆ. ಮತ್ತೊಂದೇನು ಅಂತ ಹೇಳಿದ್ರೆ, ವಿಶ್ವದ ಅತಿ ದೊಡ್ಡ ಭೂಗತ ತೈಲ ಸಂಗ್ರಹಣಾ ಹಬ್ ಅನ್ನು ಎಲ್ಲಿ ಮಾಡಿದ್ದಾರೆ ಇವರು? ಹುಜೈರಾದಲ್ಲಿ ಮಾಡಿದ್ದಾರೆ. ಎಷ್ಟಿದೆ ಅದು? 42 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಸಂಗ್ರಹ ಮಾಡಬಹುದು. ಏನಿದ್ರು ವಿಶೇಷ? ನಾನು ಆವಾಗಲೇ ಹೇಳಿದೆ, ಒಪೆಕ್ನಲ್ಲಿ ಸೌದಿ ಅರೇಬಿಯಾ UAEನ ನಿಯಂತ್ರಣ ಮಾಡ್ತಾ ಇತ್ತು. ನೀವು ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ರಫ್ತು ಮಾಡಬೇಕು, ಏನು ಎತ್ತ ಅಂತ. ಆದರೆ ನೀವು ಹುಜೈರಾದಲ್ಲಿ ಒಂದು ಅತಿ ದೊಡ್ಡ ಭೂಗತ ತೈಲ ಸಂಗ್ರಹಣಾ ಕೇಂದ್ರವನ್ನು ಹೊಂದಿರೋದ್ರಿಂದ 42 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಅವರ ಬಳಿ ಶೇಖರಣೆಯಾಗಿರುತ್ತೆ. ಅದರಿಂದ ಏನು ಮಾಡ್ಬೋದು? 2 ಆಪ್ಷನ್ ಇದೆ. ಒಂದು, ತೈಲ ದರ ಕುಸಿದಾಗ ಇವರು 42 ಮಿಲಿಯನ್ ಕಚ್ಚಾ ತೈಲವನ್ನು ಸಂಗ್ರಹ ಮಾಡಿಡಬಹುದು. ಸಂಗ್ರಹಕ್ಕೆ ಒಂದು ಯೋಗ್ಯವಾದಂಥ ಪ್ರದೇಶ. ಎರಡನೇದ್ದು,
ಕಚ್ಚಾ ತೈಲದ ದರ ಮಾರುಕಟ್ಟೆಯಲ್ಲಿ ಹೆಚ್ಚಾದಾಗ ಅದನ್ನು ಏಷ್ಯಾದ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಇವ್ರ ಕಡೆ ಇರುವಂತಹ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಇದು ಕೂಡ ಫುಜೈರಾ ಬಂದರಿಗೆ ಇವರು ಟ್ರಾನ್ಸ್ಫರ್ ಆಗೋದಕ್ಕೆ, ಶಿಫ್ಟ್ ಆಗೋದಕ್ಕೆ ಅನುಕೂಲ ಆಗ್ತಾ ಇದೆ. ನಾಲ್ಕನೇ ವಿಚಾರ, ಇಷ್ಟು ದಿನಗಳ ಕಾಲ ಒಪೆಕ್ ಏನ್ ಹೇಳುತ್ತೋ ಅದೇ ಮಾರ್ಗದಲ್ಲಿ ಇವರು ಕೇಳಬೇಕಾಗಿತ್ತು. ದರ ಏರಿಕೆ, ಕಚ್ಚಾ ತೈಲ ಏನು ಎತ್ತ ಅಂತ. ಆದರೆ ಇವತ್ತು ತೈಲವನ್ನು ತಾವೇ ಉತ್ಪಾದನೆ ಮಾಡಿ ತಾವೇ ದರವನ್ನು ನಿಗದಿ ಮಾಡೋದಕ್ಕೂ ಕೂಡ ಇದು ಒಂದು ಅವಕಾಶವನ್ನು ಕೊಡ್ತಾ ಇದೆ. ಅದರ ಭಾಗವಾಗಿ ಜಾಗತಿಕವಾಗಿಯೂ ಕೂಡ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಭೌಗೋಳಿಕವಾಗಿ ಲಾಭವನ್ನು ತೆಗೆದುಕೊಳ್ಳುವ ಪ್ರಯತ್ನ. ಏನು ಭೌಗೋಳಿಕ ಲಾಭ ಇದ್ದು? ಭಾರತ, ಚೀನಾ, ಜಪಾನ್, ದಕ್ಷಿಣ ಕೊರಿಯಾ ದೇಶಗಳು ಇವರಿಗೆ ಸಹಾಯ ಮಾಡಬಹುದು, ಅವರಿಗೆ ಸಹಾಯ ಆಗಬಹುದು. ಪರಸ್ಪರವಾಗಿ ನೇರವಾಗಿ ತೈಲ ಮಾರಾಟ ಮಾಡೋ ಮುಖಾಂತರ ಕಡಿಮೆ ದರದಲ್ಲಿ ಅವರಿಗೆಲ್ಲ ತೈಲವು ಸಿಗ್ಬೋದು. ಇದು ಕೂಡ ಒಂದು ಲೆಕ್ಕಾಚಾರ ಇದೆ. ಇದರ ಜೊತೆಗೆ ಒಟ್ಟಾರೆ ಬೆಳವಣಿಗೆ ಅಂತ ಹೇಳಿದ್ರೆ ಫುಜೈರಾಗೆ ಅವರು ಶಿಫ್ಟ್ ಆಗಿರೋದು ಒಂದು ತೈಲದಲ್ಲಿ ಏಕಸ್ವಾಮ್ಯತ್ವವನ್ನು UAE ಹೊಂದೋ ಪ್ರಯತ್ನವನ್ನು ಈ ಮುಖಾಂತರ ಮಾಡ್ತಾ ಇದೆ ಅಂತ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದ ಹಾಗೆ ಭಾರತ ಮತ್ತು UAE 30 ಮಿಲಿಯನ್ ಬ್ಯಾರಲ್ ಒಪ್ಪಂದ ಆಗಿದೆ. ಭಾರತ ಮತ್ತು UAE ಸಂಬಂಧ ರಾಜತಾಂತ್ರಿಕವಾಗಿ ಆಗಿರ್ಬೋದು, ಮಿಲಿಟರಿ ಆಗಿರ್ಬೋದು, ಎಲ್ಲವೂ ಕೂಡ ಅತ್ಯುತ್ತಮವಾಗಿದೆ. ನೀವು ನೋಡಿ, ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ನಮ್ಮ ದೇಶ ತೈಲ ವಿಚಾರದಲ್ಲಿ ಸ್ವಾವಲಂಬಿ ಆಗಬೇಕು ಅಂತ ಹೇಳಿದ್ರೆ UAE ಜೊತೆಗೆ ಅತ್ಯುತ್ತಮವಾದ ಸಂಬಂಧ ಇಟ್ಕೋಬೇಕು. ಇದು ಸಂಕ್ಷಿಪ್ತ ಉದಾಹರಣೆ. ಅದರ ಭಾಗವಾಗಿ 30 ಮಿಲಿಯನ್ ಬ್ಯಾರಲ್ ಒಪ್ಪಂದ ಆಗಿದೆ. ಒಪ್ಪಂದದ ಅಂಶ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ UAE ತೈಲ ದಾಸ್ತಾನ ಮಾಡೋದು. ನಮ್ಮ ದೇಶದಲ್ಲಿ ಅವರು ತೈಲ ದಾಸ್ತಾನ ಮಾಡ್ತಾರೆ. ಪೆಟ್ರೋಲಿಯಂ ನಿಕ್ಷೇಪಗಳಲ್ಲಿ ಕಚ್ಚಾ ತೈಲ ಶೇಖರಣೆ ಆಗುತ್ತೆ. ಹೆಂಗಿದು? ಪ್ರಧಾನಿ ನರೇಂದ್ರ ಮೋದಿ UAE ಪ್ರವಾಸಕ್ಕೆ ಹೋಗಿದ್ದರು ಕಳೆದ ವರ್ಷ. ಆ ಸಮಯದಲ್ಲಿ ಅಲ್ಲಿ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹಾನ್ ಅಂತ ಅಲ್ಲಿಯ UAE ಅಧ್ಯಕ್ಷ, ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿಕೊಂಡು ಈ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಏನಿದು? UAEಯ ಅಬುದಾಬಿಯ ನ್ಯಾಷನಲ್ ಆಯಿಲ್ ಕಂಪನಿ ADNOC ಅಂತ. ADNOC ಅನ್ನೋದು ಅಲ್ಲಿಯ, ನಮ್ಮಲ್ಲಿ ಹೆಂಗೆ HP ಇದೆ, ಅದಾದ ನಂತರ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಏನಿದೆ, ಆ ರೀತಿಯಾಗಿ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಅದು. 3 ಕೋಟಿ ಬ್ಯಾರೆಲ್ ಕಚ್ಚಾ ತೈಲವನ್ನು ಸಂಗ್ರಹ ಮಾಡೋದಕ್ಕೆ ಭಾರತದಲ್ಲಿ ಅದು ಒಪ್ಪಿಗೆಯನ್ನು ಕೊಟ್ಟಿರುವುದು. ಇದು ಒಪ್ಪಂದದ ಸಾರಾಂಶ. ಭಾರತ ವಿಶಾಖಪಟ್ಟಣ, ಮಂಗಳೂರು ಮತ್ತು ಫಡೂರಿನಲ್ಲಿ 38 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಭಾರತ. ಆಂಧ್ರದ ವಿಶಾಖಪಟ್ಟಣ, ಭಾರತದ ಮಂಗಳೂರು ಮತ್ತು ಫಾಡೂರಿನಲ್ಲಿ. ಇದರ ಜೊತೆಗೆ UAE ನಮಗೇನು 30 ಮಿಲಿಯನ್ ಬ್ಯಾರೆಲ್ ಸಂಗ್ರಹವನ್ನು ಕೊಡ್ತಾ ಇದೆ. ಇದರ ಪರಿಣಾಮವಾಗಿ ನಮ್ಮ ಸಾಮರ್ಥ್ಯ ಏನಾಗುತ್ತೆ? 70% ಹೆಚ್ಚಳ ಆಗುತ್ತೆ. 70% ಹೆಚ್ಚಾಗುತ್ತೆ. ಅಂದರೆ ನಮಗೆ ಬೇಕಾದಂಥ 6 ದಿನಗಳ ಕಾಲ ವಿಸ್ತರಣೆ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಈ ತೈಲವನ್ನು ನಾವು ವಿಶಾಖಪಟ್ಟಣ, ಇತ್ತೀಚೆಗೆ ನಿರ್ಮಾಣ ಮಾಡಲಾಗ್ತಾ ಇದ್ದಂತಹ ಒಡಿಶಾದ ಚಂಡಿಕೋಲ್ ಭೂಗತ ಸಂಗ್ರಹಾರ ಏನಿದೆ, ತೈಲದ ಸಂಗ್ರಹಾರ, ಇಲ್ಲಿ ಎಲ್ಲವೂ ಕೂಡ ಸ್ಟಾಕ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದರ ಜೊತೆಗೆ ಮತ್ತೊಂದು ವಿಶೇಷವಾದದ್ದು ಏನು ಅಂತ ಹೇಳಿದ್ರೆ, ಅವರು ನಮ್ಮ ದೇಶಕ್ಕೆ ತೈಲ ತರ್ತಾರೆ. ನಮ್ಮ ದೇಶದ ಈ ಎಲ್ಲ ಏನೇನಿದೆ, ವಿಶಾಖಪಟ್ಟಣ, ಮಂಗಳೂರು, ಪಡೂರು, ಇಲ್ಲೆಲ್ಲವೂ ಕೂಡ ಸಂಗ್ರಹ ಮಾಡ್ತಾರೆ. ಇದಕ್ಕೆ ಭಾರತದ ದುಡ್ಡು ಇರೋದಿಲ್ಲ ಈ ಒಪ್ಪಂದದ ಭಾಗವಾಗಿ. ಇದು ಗಮನಿಸಬೇಕಾದ ಸಂಗತಿ. ಭಾರತ ಆರ್ಥಿಕವಾಗಿ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ತೆಗೆದುಕೊಂಡು ಬರೋ ಖರ್ಚು ಕೂಡ ಅವರದ್ದೇ, ಅವರನ್ನು ಸಂಗ್ರಹ ಮಾಡೋದು ಕೂಡ ಅವರದ್ದೇ ಖರ್ಚು, ಅದರ ನಿರ್ವಹಣೆಯೂ ಕೂಡ ಯಾರದ್ದು ಖರ್ಚಾಗಿರುತ್ತೆ? UAE ಆಗಿರುತ್ತೆ. ಹಾಗಾದರೆ ಭಾರತಕ್ಕೆ ಏನು ಲಾಭ? ಇದರಿಂದ ಭಾರತಕ್ಕೆ ಏನು ಲಾಭ, ಏನು ಎತ್ತ ಅಂತ ನಾವು ನೋಡ್ತಾ ಹೋಗೋದಾದರೆ, ಯುದ್ಧದಿಂದ ತೈಲ ಪೂರೈಕೆ ಸ್ಥಗಿತಗೊಂಡ್ರೆ ಶೇಖರಿಸಿದ ತೈಲವನ್ನು ಬಳಸಿಕೊಳ್ಬಹುದು. ಅವರೇನು 30 ಬಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ನಮ್ಮಲ್ಲಿ ಸಂಗ್ರಹ ಮಾಡಿಟ್ಟಿರ್ತಾರಲ್ಲ, ಈಗ ಯುದ್ಧ ಶುರುವಾಯ್ತಪ್ಪ, ಹಾರ್ಮುಜ್ ಬಂದಾಯಿತು. ಈ ಹಾರ್ಮುಜ್ನ ಸಮಯದಲ್ಲಿ ನಮಗೆ ತೈಲ ಸಿಗ್ತಾ ಇಲ್ಲ. UAE ಭಾರತದಲ್ಲಿ ಅಂಥದ್ದೊಂದು ತೈಲವನ್ನು ಸ್ಟಾಕ್ ಮಾಡಿದೆ. ಅದನ್ನು ನಾವು ಏಕಾಏಕಿಯಾಗಿ ಬಳಕೆ ಮಾಡಬಹುದು. ಅದಕ್ಕೆ ನಮಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ನಾನು ಅವಾಗಲೇ ಹೇಳಿದ ಹಾಗೆ 6 ದಿನಗಳ ಎಕ್ಸ್ಟ್ರಾ ಬ್ಯಾಕಪ್ ಸಿಗುತ್ತೆ. ಇದರ ಜೊತೆಗೆ ಖರ್ಚು ವೆಚ್ಚ ಎಲ್ಲವೂ ಕೂಡ UAEದ್ದೇ ಆಗಿರುತ್ತೆ. ಭಾರತಕ್ಕೆ ಆರ್ಥಿಕವಾಗಿಯೂ ಕೂಡ ಹೊಡೆತ ಆಗಲ್ಲ. ಅದರ ನಿರ್ವಹಣೆ, ಅದರ ಸಂಗ್ರಹಣೆ, ಅದೆಲ್ಲವೂ ಕೂಡ ಯಾರಿಗೆ ಸಂಬಂಧಪಟ್ಟದ್ದು? UAEಗೆ ಸಂಬಂಧಪಟ್ಟದ್ದು. ಹೀಗಾಗಿ ಸಂಕಷ್ಟದ ಸಮಯದಲ್ಲಿ ನಮ್ಮದೇ ದೇಶದಲ್ಲಿ ಸ್ಟಾಕ್ ಮಾಡಿರುವಂತಹ ತೈಲವನ್ನು ನಾವು ಬಳಕೆ ಮಾಡಿಕೊಳ್ಬೋದು. ಹಾಗಾದರೆ ಯುದ್ಧ ಇಲ್ಲದೇ ಇದ್ದಂತಹ ಸಮಯದಲ್ಲಿ ಅದನ್ನು ನೀವು ಕಮರ್ಷಿಯಲ್ ಆಗಿ ಮಾರಾಟ ಮಾಡೋದಕ್ಕೂ ಕೂಡ UAEಗೆ ಅವಕಾಶ ಇದೆ. ಕಮರ್ಷಿಯಲ್ ಆಗಿ ಬೇರೆ ಬೇರೆ ತೈಲ ಕಂಪನಿಗಳಿಗೆ, ಸರ್ಕಾರಿ ಸ್ವಾಮ್ಯವಲ್ಲದ ಬೇರೆ ತೈಲ ಕಂಪನಿಗಳಿಗೂ ಕೂಡ ಯುದ್ಧವಲ್ಲದ ಸಮಯದಲ್ಲೂ ಕೂಡ ಅದನ್ನು ಮಾರಾಟ ಮಾಡಿ UAE ಆದಾಯವನ್ನು ಗಳಿಸಬಹುದು. ಆದರೆ ಯುದ್ಧದ ಸಮಯದಲ್ಲಿ ಯಾರಿಗೆ ಪ್ರಿಫರೆನ್ಸ್ ಇರುತ್ತೆ? ಸರ್ಕಾರಿ ಸ್ವಾಮ್ಯಕ್ಕೆ. ಭಾರತಕ್ಕೆ ಇದು ಸಹಾಯ ಮಾಡುತ್ತೆ. ನೀವು ಕಚ್ಚಾ ತೈಲದ ದರ ಒಂದು ಕಡೆ $140-150 ಹಾರ್ಮುಜ್ ಬಂದಾದಾಗಿನಿಂದ ಹೋಗ್ತಾ ಇದ್ರೆ ನಮಗೆ ಕಡಿಮೆ ದರದಲ್ಲಿ ಸಿಗುವ ಪ್ರಯತ್ನಗಳಾಗುತ್ತೆ. ಇದು ಭಾರತಕ್ಕೆ ಆಗುವಂತಹ ಲಾಭ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಏನೇನು ಒಪ್ಪಂದಗಳಾಗಿದೆ UAE ಜೊತೆಗೆ ಆಗಿರುವಂಥ ಒಪ್ಪಂದಗಳು ಯಾವ್ಯಾವುದು?
ಭಾರತದಲ್ಲಿ ಆಯಕಟ್ಟಿನ ಅನಿಲ ನಿಕ್ಷೇಪಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಪ್ಪಿಗೆ ಆಗಿದೆ. ಭಾರತೀಯ ಆಯಿಲ್ ಕಾರ್ಪೊರೇಷನ್ ಅಡುಗೆ ಅನಿಲ ಪೂರೈಕೆ ಒಪ್ಪಂದ. ಇವತ್ತು ನಾವು ಮನೆಗಳಿಗೆ LPG ಇಷ್ಟು ಸುಗಮವಾಗಿ ಸರಳವಾಗಿ ಮನೆಗೆ ತಲುಪ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ UAE ಕಾರಣ ಅಂತ. UAEಯಿಂದ ಆ ಪರಿಪ್ರಮಾಣದಲ್ಲಿ ನಮಗೆ LPG ಪೂರೈಕೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಮನೆಗಳಿಗೆ ಅದನ್ನು ತಲುಪಿಸುವ ಪ್ರಯತ್ನ ಆಗ್ತಾ ಇದೆ. ಭಾರತೀಯ ಆಯಿಲ್ ಕಾರ್ಪೊರೇಷನ್ ಅಡುಗೆ ಅನಿಲ ಆಯಿತು. ಭಾರತದ ಬ್ಯಾಂಕಿಂಗ್ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಅವರು ಹೂಡಿಕೆ ಮಾಡ್ತಿದ್ದಾರೆ. UAEಯ ಅಡ್ನಾಕ್ ಸಂಸ್ಥೆ ನಡುವೆ ದೀರ್ಘಾವಧಿಯ LPG ಒಪ್ಪಂದದ ಪೂರೈಕೆ ಒಪ್ಪಂದವೂ ಕೂಡ ಆಗಿದೆ. ನೀವು ನೋಡಿ, ಭಾರತದ ISPRL ಮತ್ತು UAEಯ ADNOC ಜೊತೆಗೆ ಜಂಟಿಯಾಗಿ ಕೆಲಸ ಮಾಡ್ತವೆ. ಇವರು $5 ಬಿಲಿಯನ್ ಹೂಡಿಕೆ ಮಾಡಿದ್ದಾರೆ ಇವರು ಅನಿಲ ನಿಕ್ಷೇಪಕ್ಕಾಗಿ. ಹೀಗಾಗಿ ಅದು ಕೂಡ ನಮಗೆ ಸುಗಮವಾಗಿದೆ. ಭಾರತೀಯ ಆಯಿಲ್ ಕಾರ್ಪೊರೇಷನ್ ಮತ್ತು UAEಯ ADNOC ಜೊತೆಗೆ LPG ವಿಚಾರದಲ್ಲೂ ಕೂಡ ಒಪ್ಪಂದ ಆಗಿದೆ. 2023ರಿಂದ ಇರುವಂಥ ಒಪ್ಪಂದ ಇದು. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಆಗಿರ್ಬೋದು, ಮೂಲಸೌಕರ್ಯ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ 41,500 ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ. ಯಾರು? UAE ಭಾರತದಲ್ಲಿ ಹೂಡಿಕೆ ಮಾಡಿರೋದು. ಒಂದು, ನಾವು ತೈಲದಲ್ಲಿ ಸ್ವಾವಲಂಬನೆ ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ UAE ಜೊತೆಗೆ ಮಾಡಿಕೊಂಡಿರುವಂಥ ಒಪ್ಪಂದ. LPG ವಿಚಾರದಲ್ಲಿ ಸ್ವಾವಲಂಬನೆ ಸಾಧಿಸಬೇಕು ಅಂತ ಅವರ ಜೊತೆಗೆ ಮಾಡಿಕೊಂಡಂಥ ಒಪ್ಪಂದ. ಇವೆಲ್ಲದರ ಕಾರಣಕ್ಕಾಗಿಯೂ ಕೂಡ UAE ಮತ್ತು ಭಾರತ ಒಂದು ಅತ್ಯುತ್ತಮವಾದಂತಹ ದೇಶವನ್ನು ಹೊಂದ್ತಾ ಇದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಈಗ ನೋಡಿ, ನಾವು ಇರಾನ್ನ ಮೇಲೆ ಅತಿ ಹೆಚ್ಚು ತೈಲವನ್ನು ಈ ಹಿಂದೆ ತೆಗೆದುಕೊಳ್ತಾ ಇದ್ವಿ, ಆ ಪ್ರಮಾಣ ಕಡಿಮೆ ಆಯಿತು. ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ವಿ, ಅಮೆರಿಕಾದ ಕಾರಣಕ್ಕಾಗಿ ಕಡಿಮೆ ಆಯಿತು. ಅಂದರೆ ಇವತ್ತು ನಾವು 41 ದೇಶಗಳಿಂದ ತೈಲನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ. ಆದರೆ ಯಾವತ್ತು ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು, ಒಪೆಕ್ನಿಂದ UAE ಹೊರಗಡೆ ಬಂದಿರೋದು, ತಾನೇ ಸ್ವಾವಲಂಬಿಯಾಗಿ ಹೊರಗಡೆ ಬರ್ತಾ ಇರೋದು, ಭಾರತದೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಇಟ್ಕೊಂಡಿರೋದು. ಇದು ಭಾರತಕ್ಕೆ ಅತ್ಯುತ್ತಮವಾದ ಅವಕಾಶ ಅಂತ ಸದ್ಯಕ್ಕೆ ಆಗ್ತಾ ಇರುವಂಥ ವಿಶ್ಲೇಷಣೆ.